ವೆಲ್ಕಮ್ ಟು ಮಾತುಕತೆ. ನಮಗೆ ಸರ್ಕಾರ, ಕೇಂದ್ರ ಸರ್ಕಾರ ಇರ್ಬೋದು ಅಥವಾ ರಾಜ್ಯ ಸರ್ಕಾರ ಇರ್ಬೋದು, ಎರಡೂ ಮನೆಗಳ ಹತ್ರ ಕಳಿಸ್ತಾ ಇದೆ ಗಾರ್ಬೇಜ್ ಹಾಕೋದಕ್ಕೆ. ನಾವು ಅದನ್ನು ಕಲೆಕ್ಟ್ ಮಾಡಿಕೊಂಡು ಹಾಕಬೇಕು, ಇದು ಪ್ರೋಸೆಸ್ಸು. ಅವರು ಅದನ್ನು ದೇ ವಿಲ್ ಟೇಕ್ ಕೇರ್. ಅದನ್ನು ಏನು ಮಾಡಬೇಕು ಅನ್ನೋದು ಅದು ಅವ್ರ ಪ್ರಾಜೆಕ್ಟ್ ಇದೆ, ಅವ್ರು ನೋಡ್ಕೋತಾರೆ. ನಾವಿಲ್ಲಿ ಏನು ತಪ್ಪು ಮಾಡ್ತಿದ್ದೀವಿ ಅಂದರೆ, ಪ್ರಜೆಗಳು ಅದನ್ನು ತೊಗೊಂಡು ಬಂದುಬಿಟ್ಟು ಮನೆಗಳ ಹತ್ರನೇ ಹಾಕ್ಕೊಂಡ್ಬಿಟ್ಟು ಸುಡ್ತಾ ಇದ್ದೀವಿ. ಇದರಿಂದ ತುಂಬ ಡಿಸಡ್ವಾಂಟೇಜಸ್ಸು. ಒಂದು, ಅರ್ಧಂಬರ್ಧ ಸುಡ್ತಾ ಇದೆ. ಎರಡನೇದು, ಆ ಗ್ಯಾಸು ವಿಷಗಾಳಿ ಮೇಲೆ ಹೋಗ್ತಾ ಇದೆ, ಅದು ಮೇಲೆಲ್ಲ ನಾವೇ ಕುಡಿತಾ ಇದ್ದೀವಿ ಅದನ್ನು ತಿರ್ಗಾನು. ಸೊ ಬೇಡ. ಗಾಡಿ ಬರ್ತಿದೆ, ಅದಕ್ಕೆ ಆರಾಮಾಗಿ ಹಾಕೋಣ. ಮನೆ ಹತ್ರ ಡೋರ್ ಸ್ಟೆಪ್ಗೆ ಬರ್ತಿದೆ, ಆರಾಮಾಗಿ ಹಾಕೋಣ. ಇದಕ್ಕಿಂತ ಸೌಲಭ್ಯ ಇನ್ನೆಷ್ಟು ಕೊಡಬೇಕು ಹೇಳಿ, ಅಲ್ವಾ? ಸೊ ಹ್ಯಾಟ್ಸ್ ಆಫ್ ಟು ಕೇಂದ್ರ ಮತ್ತು ರಾಜ್ಯ ಎರಡಕ್ಕೂ ಹ್ಯಾಟ್ಸ್ ಆಫ್. ಕಳಿಸ್ಕೊಡ್ತಾ ಇದ್ದೀರಾ ಮನೆಗಳ ಹತ್ರ. ನಾವು ಜವಾಬ್ದಾರಿಯಾಗಿ ನಡ್ಕೊಳ್ಳೋಣ. ವಿ ಆರ್ ಆಲ್ ರೆಸ್ಪಾನ್ಸಿಬಲ್ ಇಂಡಿಯನ್ಸ್. ಆ ಥರ ನಡ್ಕೊಳ್ಳೋಣ. ಇನ್ನೊಂದು, ಮಕ್ಕಳು ಅದನ್ನೇ ನೋಡಿ ಅದೇ ಮಾಡ್ತಾರೆ. ಅರ್ಧಂಬರ್ಧ ಸುಡು, ಎಲ್ಲಂದ್ರಲ್ಲಿ ಬಿಸಾಕು, ವಿಷಗಾಳಿನ ಕುಡಿ, ಇದೇ ನಡೀತಾ ಇದೆ. ಬೇಡ. ಮಣ್ಣು ಹಾಳಾಗೋಗ್ಬಿಡುತ್ತೆ. ನಮ್ಮ ದೇಶ ರೈತಾಪಿ ಜನ, ನಮಗೆ ಊಟ ಇಲ್ಲ ಅಂದರೆ ಏನೂ ಇಲ್ಲ. ಗೌರ್ಮೆಂಟಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೊಂಡು ಬನ್ನಿ. ಅಲ್ಲಲ್ಲೇ CC ಕ್ಯಾಮ್ರಾಗಳು ಹಾಕಿ, ಎಲ್ಲಂದರಲ್ಲಿ ಹಾಕಿ ಸುಡೋದಿರ್ಬೋದು, ಎಲ್ಲಂದ್ರಲ್ಲಿ ಹಾಕೋದಿರ್ಬೋದು, ದಂಡ ವಹಿಸಿ ಸ್ಟ್ರಿಕ್ಟ್ ಆ್ಯಕ್ಷನ್ಸ್ ತೊಗೊಂಡು ಬನ್ನಿ. ಇದ್ರ ಮೇಲೆ ಗೂರ್ಖಾಗಳು ಇದರಲ್ಲಿ ಇನ್ವಾಲ್ವ್ ಆಗಲಿ, ಈ ಡಿಪಾರ್ಟ್ಮೆಂಟ್ನ ಒಳಗೆ ಹಾಕ್ಕೊಳ್ಳಿ. ಮತ್ತು ನೈಟ್ ಬೀಟ್ ಪೊಲೀಸ್ಗಳ್ನೂ ಅಷ್ಟೇ ಒಳಗೆ ಹಾಕ್ಕೊಳ್ಳಿ. ಡೇ ಟೈಮ್ ಪೊಲೀಸ್ಗಳು ಬೀಟ್ಸ್ ಹೊಡಿತಿದ್ರೆ ಹೊಯ್ಸಳಲ್ಲಿ, ಅವರು ಅಷ್ಟೇ, ಅವ್ರಿಗೆ ಕೊಡಿ, ಚಾರ್ಜ್ ಕೊಡಿ. ಇದಕ್ಕೆ ಅಂತಲೇ ನಗರಸಭೆಗೆ ಚಾರ್ಜ್ ಕೊಡಿ. ಪೊಲೀಸ್ ಆಗಲ್ಲ ನಮಗೆ ಅಂತಂದರೆ ನಗರಸಭೆ ಇನ್ಚಾರ್ಜ್ ತೊಗೊಳ್ಳಿ. ನಾವು ಅಷ್ಟೇ, ಬೀಯಿಂಗ್ ಎ ಸಿಟಿಸನ್ ಆಫ್ ಇಂಡಿಯಾ, ಎಲ್ಲಂದ್ರಲ್ಲಿ ಹಾಕೋದು ಬೇಡ ಕಸನ, ಮತ್ತು ಎಲ್ಲಂದ್ರಲ್ಲಿ ಸುಡೋದು ಬೇಡ ಕಸನ. ಹಾಕ್ಲೂಬಾರ್ದು, ಸುಡಲೂಬಾರ್ದು. ಎರಡೂ ಡಿಸಡ್ವಾಂಟೇಜು. ಪಾಯ್ಸನಸ್ ಗ್ಯಾಸ್ ಬರುತ್ತೆ ಮತ್ತು ಕರಗಲ್ಲ ಮಣ್ಣಲ್ಲಿ. ಮನೆ ಹತ್ರ ಬರ್ತಿದೆ, ಹಾಕೋಣ. ಮತ್ತೊಂದು, ಅದರಲ್ಲಿ ಗೌರ್ಮೆಂಟ್ ಅವ್ರಿಗೆ ಪೇ ಮಾಡುತ್ತೆ, ಇಲ್ಲ ಅಂತ ಹೇಳಲ್ಲ. ಬಟ್ ಒಂದು 50-100 ಕೊಡೋಣ. ಕಾಫಿ ಅಂದ್ಕೊಳ್ಳೋಣ, ಮನೆ ಹತ್ರಕ್ಕೆ ಬಂದು ಅವರು ನಮ್ಮ ಮನೆಯಲ್ಲಿ ಇರೋ ಅಂಥದ್ದನ್ನು ತೊಗೊಂಡು ಹೋಗ್ತಿದ್ದಾರೆ ಅಲ್ವಾ, ಆದ್ದರಿಂದ ಕ್ಲೀನ್ ಮಾಡಿ ಕೊಡ್ತಿದ್ದಾರೆ ಅಲ್ವಾ. ನಮ್ಮ ಡೋರ್ ಸ್ಟೆಪ್ಗೆ ಬಂದು ಒಂದು ಕಾಫಿ ಅಂದ್ಕೊಳ್ಳೋಣ. ಮನೆಗೆ ಗೆಸ್ಟ್ ಬರ್ತಿದ್ದಾರೆ, ಒಂದು ಕಾಫಿ ಕೊಡ್ತೀವಿ, ರೈಟ್? ಅದೇ ಥರ ಅಂದ್ಕೊಳ್ಳೋಣ. ಕಾಫಿ ಅಥವಾ ಅವ್ರಿಗೇನೋ ಒಂದು ಇದು ಮಾಡಿದ್ವಿ, ಒಂದು ಕೈಂಡ್ ಗೆಸ್ಚರು ಕೊಡೋಣ. ಅದರಲ್ಲೇನು ತಪ್ಪಿಲ್ಲ, ಅದು ಲಂಚ ಆಗೋದಿಲ್ಲ. ಅಕ್ಕಪಕ್ಕದ ಮನೆಗಳಿಗೆ ಕರೆದಾಗ ಕಾಫಿ ಕೊಡ್ತೀವಲ್ಲ, ಬನ್ನಿರಿ ಕಾಫಿ ಕೊಡಿರಿ, ಆ ಥರ. ಬಿ ಎ ರೆಸ್ಪಾನ್ಸಿಬಲ್ ಇಂಡಿಯನ್. ಒಂದೇ ಮಾತ್ರ.